ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಇಲ್ಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ ತಕ್ಷಣ ಹೊರಡೋದು ಅಂತ ಪ್ಲಾನ್ ಇತ್ತು. ಸೊ ಹಾಗಾಗಿ ನಾನೆಲ್ಲ ಇಲ್ಲಿ ಬಾಕ್ಸ್ ಹಾಕೊಳ್ತಾ ಇದ್ದೀನಿ, ಕಾರಲ್ಲೇ ತಿನ್ಸೋಣ ಅಂತ ಹೇಳಿ. ನಾವು ಅಲ್ಲಿಂದ ಸೀದಾ ಹೊರಟಿದ್ದು ಚಿಕ್ಕಪೇಟೆಯಲ್ಲಿರೋ ಸಂಜಯ್ ಜ್ಯುವೆಲರ್ಸ್ಗೆ. ಇಲ್ಲಿ ಅಮ್ಮನವ್ರಿಗೆ ನಾವು ತಾಳಿ ಚೈನ್ನ ಪರ್ಚೇಸ್ ಮಾಡ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಡಿಸೈನ್ಸ್ ನ ನೋಡಿ ಸೆಲೆಕ್ಟ್ ಮಾಡಿ ನಾವು ಈ ಸರನ ಯಾಕೆ ತಗೊಂಡಿದ್ದು ಅಂತ ಕೂಡ ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಮನೆ ದೇವಸ್ಥಾನದಲ್ಲಿ ಈ ಗುರುವಾರ ಮತ್ತೆ ಶುಕ್ರವಾರ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಇತ್ತು. ಇನ್ನ ಗುರುವಾರ ಕೆಲವೊಂದು ಹೋಮಗಳನ್ನ ಎಲ್ಲ ಮಾಡಿದ್ರು. ಬಟ್ ನಾವು ಮಕ್ಕಳನ್ನೆಲ್ಲ ಇಟ್ಕೊಂಡು ಅಷ್ಟೊತ್ತವರೆಗೂ ಇರೋದಕ್ಕಾಗಲ್ಲ ಅಂತ ಹೇಳಿ ಸಂಜೆನೆ ಹೊರಟ್ವಿ. ಯಾಕೆ ಅಂತ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಅಂತ ಹೇಳಿ ಮಡಿಕೇರಿಯಿಂದ ಕಾವೇರಿ ನೀರ್ನ ತಂದಿದ್ವಿ. ಸೊ ಹಾಗಾಗಿ ಅದನ್ನ ಕೂಡ ಬೇಗ ಕೊಡ್ಬೇಕಾಗಿತ್ತು. ಹಾಗಾಗಿ ನಾವು ಹಿಂದಿನ ದಿನ ರಾತ್ರಿನೇ ಬಂದ್ವಿ. ಮತ್ತೆ ರಾತ್ರಿ ನಾವು ಬಂದಾಗ ಇಲ್ಲಿ ಇದ್ದಿದ್ದ ಲೈಟಿಂಗ್ ಅರೇಂಜ್ಮೆಂಟ್ಸ್ ಹೇಗಿತ್ತು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅನ್ನಿಸ್ತು ನೋಡ್ತಾ ಇದ್ದ ಹಾಗೆ. ನಾವು ಇಲ್ಲಿಗೆ ಬಂದು ಸೇರಿದಾಗ ರಾತ್ರಿ 11:30 ಆಗಿತ್ತು. ಅಂಡ್ ಈ ದೇವಸ್ಥಾನ ಎಲ್ಲಿರೋದು ಅಂತ ನಾನು ಹೇಳಿಲ್ಲ ಅಲ್ವಾ ನಿಮ್ಗೆ. ಇರೋದು ಒಂದು ಹೆಚ್ ಕ್ರಾಸ್ ಹತ್ರ. ಇದು ನಮ್ಮ ಮನೆ ದೇವರ ದೇವಸ್ಥಾನ. ಇಲ್ಲಿ ಕಬ್ಬುಗಳನ್ನ ಸುತ್ತಲೂ ನಿಲ್ಸಿ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಆಗಿತ್ತು. ಇನ್ನ ನಾವಿಲ್ಲಿ ದೇವಸ್ಥಾನದ ಹತ್ರನೇ ಒಬ್ರು ಮನೆ ಇದೆ. ಸೊ ಹಾಗಾಗಿ ಅಲ್ಲೇ ಸ್ಟೇ ಮಾಡಿದ್ವಿ ಅವತ್ ನೈಟು. ಇನ್ನ ನಮ್ಮ ಅತ್ತೆ ಅವರು ಎಲ್ಲೇ ಜ್ಯೋತಿಷ್ಯ ಕೇಳಿದ್ರು ಅವ್ರಿಗೆ ನೀವು ಹೆಣ್ದೇವ್ರು ಮಾಡ್ತಾ ಇಲ್ಲ, ಹಾಗಾಗಿ ಈ ತರ ಆಗ್ತಾ ಇದೆ, ಮೊದ್ಲು ಹೆಣ್ದೇವ್ರನ್ನ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಆದ್ರೆ ಹೆಣ್ದೇವ್ರು ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಹೀಗೆ ಸುಮಾರು ಕಡೆ ಕೇಳಿ ಅದಾದ್ಮೇಲೆ ಒಬ್ರಿಂದ ವಿಷಯ ಗೊತ್ತಾಗಿ ಅವರು ಇಂಥ ದಿಕ್ಕಲ್ಲಿ ಹೋಗಿ ನೋಡಿ ಅಂತ ಹೇಳಿದಾಗ ನಮ್ಮತ್ತೆ ಅವರು ಆ ದಿಕ್ಕಿಗೆ ಹೋಗಿ ನೋಡಿದ್ರಂತೆ. ಅಲ್ಲಿ ಸಿಕ್ಕಿದ್ದೆ ನಮ್ಗೆ ಈ ಚೌಡೇಶ್ವರಮ್ನವರು. ಅಲ್ಲಿ ಚೌಡೇಶ್ವರಂನವರು ಒಂದು ಪುಟ್ಟ ಗುಡಿಯಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಇದ್ರಂತೆ. ಇದು ತುಂಬಾ ಶಕ್ತಿ ಇರೋ ದೇವತೆ ಅಂತ ಎಲ್ಲಾರು ಹೇಳ್ತಾರೆ. ನಮ್ಮ ಫ್ಯಾಮಿಲಿಲಿ ಎಲ್ಲಾರು ಸೇರಿ ಈಗ ಈ ದೇವಸ್ಥಾನನ ಕಟ್ಟಿಸ್ಬೇಕು ಅಂತ ಡಿಸೈಡ್ ಮಾಡಿ ಕಟ್ಸಿದ್ದಾರೆ. ಅದರದೇ ನಾಳೆ ಫಂಕ್ಷನ್ ಇರುವಂತದ್ದು. ಇನ್ನ ಚೌಡೇಶ್ವರಮ್ಮನವ್ರ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಭೂಲೋಕದಲ್ಲಿ ಯಾವಾಗ ರಾಕ್ಷಸರ ಹಾವಳಿ ಹೆಚ್ಚಾಗುತ್ತೋ ಆಗ ತಾಯಿ ಒಂದೊಂದು ಅವತಾರದಲ್ಲಿ ಬಂದು ಅವರನ್ನ ಸಂಹಾರ ಮಾಡ್ತಾ ಬಂದಿದ್ದಾಳೆ. ಅವಳು ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿಯಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ತಾಳಿದಾಳೆ. ಈಗ ಈ ಕಲಿಯುಗದಲ್ಲಿ ಮಧಾಂಧರಾಗಿ ಮೆರೆತಿದ್ದ ತ್ರಿಪುರಾಸುರರ ಸಂಹಾರಕ್ಕೆ ಅಂತ ಅವತಾರ ತಾಳಿದಾಳೆ. ಈ 7 ತ್ರಿಪುರಾಸುರರಲ್ಲಿ ಕೊನೆಯವನು ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾನಂತೆ. ಆಗ ಶಿವ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನ್ ಬರಬೇಕು ಅಂತ ಕೇಳಿದಾಗ ಆ ತ್ರಿಪುರಾಸುರ, ನನಗೆ ನರ, ಸುರ, ಪ್ರಾಣಿ, ಪಕ್ಷಿ ಇದ್ಯಾವುದರಿಂದನೂ ನನಗೆ ಸಾವು ಬರಬಾರದು ಅಂತ ಕೇಳ್ಕೊಳ್ತಾನಂತೆ. ಆಗ ಶಿವ ಅದಕ್ಕೆ ಒಪ್ಪಿ ಅವನ್ಗೆ ವರನ ಕೊಡ್ತಾನೆ. ನನಗೆ ಸಾವೇ ಇಲ್ಲ ಅಂತ ಮೆರಿತಾ ಇರ್ಬೇಕಾದ್ರೆ ಶಿವ ಹೇಳ್ತಾನೆ, ನಿನ್ನ ವರದಲ್ಲಿ ಹೆಣ್ಣು ಎಂಬ ಪದ ಇಲ್ಲ, ಹಾಗಾಗಿ ನಿನಗೆ ಹೆಣ್ಣಿಂದಲೇ ಮರಣ ಅಂತ ಹೇಳ್ತಾನೆ. ಆಗ ತ್ರಿಪುರಾಸುರ ಒಂದು ಹೆಣ್ಣು ಅಂತ ಹಸಡ್ಡೆ ಮಾಡ್ತಾನಂತೆ. ಹೀಗೆ ಆಕಾಶ ಮತ್ತೆ ಭೂಮಿ ಮಧ್ಯ ಅಂತರಿಕ್ಷವಾಗಿ ಅವನ ಸಾಮ್ರಾಜ್ಯನ ಕಟ್ಕೊಳ್ತಾನಂತೆ. ಬ್ರಹ್ಮಾದಿ ದೇವತೆಗಳಿಗೆ ತ್ರಿಪುರಾಸುರ ಅಂದ್ರೆ ಹೆದರ್ತಾ ಇದ್ರಂತೆ. ಹೀಗೆ ಎಲ್ಲಾ ದೇವತೆಗಳು ಹೋಗಿ ಶಿವನನ್ನ ಕೇಳ್ಕೊಳ್ತಾರಂತೆ, ತ್ರಿಪುರಾಸುರನ ಕಾಟ ಹೆಚ್ಚಾಗಿದೆ ಅಂತ ಹೇಳಿ. ಆಗ ಶಿವ ಪಾರ್ವತಿ ದೇವಿ ಹೇಳ್ತಾರಂತೆ ಅವನನ್ನ ಸಂಹಾರ ಮಾಡೋದಕ್ಕೆ. ಇನ್ನ ಇದಾದ್ಮೇಲೆ ತ್ರಿಪುರಾಸುರರ ಹೆಂಡತಿರು ಒಬ್ಬ ಋಷಿ ಮುನಿಗಳಲ್ಲಿ ಬೇಡ್ಕೊಳ್ತಾ ಇರ್ತಾರಂತೆ, ನಮ್ಗೆ ಎಲ್ಲಾ ವೈಭೋಗಗಳು ಇದೆ, ಆದ್ರೆ ತಾಯಿ ಆಗೋ ಭಾಗ್ಯ ಇಲ್ಲ, ಕರುಣಿಸ್ಕೊಡಿ ಅಂತ ಕೇಳ್ಕೊಂಡಾಗ ಆ ಋಷಿ ಮುನಿಗಳು ಅಲ್ಲಿರುವಂತ ಒಂದು ನೀರನ್ನ ತೋರಿಸಿ, ನೀವು ಆ ನದಿಯಲ್ಲಿ ಮುಳುಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಅವರೆಲ್ಲರೂ ಆ ನದಿಯಲ್ಲಿ ಮುಳುಗಿ ಮೇಲೆದ್ದು ಬಂದಾಗ ತ್ರಿಪುರಾಸುರರಲ್ಲಿ ಅವರಲ್ಲಿ ಏನೋ ಚೇಂಜಸ್ ಕಾಣಿಸುತ್ತಂತೆ. ಸೊ ಏನು ಅಂತ ಎಲ್ಲ ಪರಾಪರ ವಿಚಾರಿಸಿದಾಗ ಅವ್ರಿಗೆ ಗೊತ್ತಾಗತ್ತಂತೆ ಇದು ಯಾರೋ ದೇವತೆಗಳ ಕೆಲಸ ಅಂತ ಹೇಳಿ. ಆಗ ಕೊನೆ ತ್ರಿಪುರಾಸುರ ಮತ್ತೆ ಶಿವನನ್ನ ಕುರಿತು ಧ್ಯಾನ ಮಾಡ್ತಾನಂತೆ. ಆಗ ಶಿವ ಬಂದು ಹೇಳ್ತಾರಂತೆ, ನಿನ್ನ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿ ಬರುವುದು ಸಾಕ್ಷಾತ್ ಮಹಾದೇವಿ, ನಿನ್ನ ಹೆಂಡತಿಯ ಬೆನ್ನಿನಿಂದ ಜಿಗಿದು ಜನ್ಮ ತಾಳ್ತಾಳೆ ಅಂತ ಹೇಳಿ. ಆಗ ತ್ರಿಪುರಾಸುರನಿಗೆ ಕೋಪ ಬಂದು ಇದನ್ನ ತಡೆಯೋದಕ್ಕೆ ಒಂದು ಮಾರ್ಗ ಹೇಳಿ ನನಗೆ ಅಂತ ಕೇಳ್ಕೊಂಡಾಗ ಶಿವ ಹೇಳ್ತಾನಂತೆ, ಆ ಮಹಾದೇವಿ ಸಂಕಲ್ಪನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಆದ್ರೂ ನಿನ್ಗೆ ಒಂದು ಉಪಾಯನ ಹೇಳ್ತೀನಿ ಅಂತ ಹೇಳಿ ಆ ಮಗು ಹುಟ್ಟಿದಾಗ ಅದನ್ನ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿ ಹಾಕಿ ಬೆಟ್ಟದ ಮೇಲೆ ಇಟ್ಟು ಬಂದ್ಬಿಡು ಅಂತ ಹೇಳ್ತಾರಂತೆ.
ಹೀಗೆ ಆ ತ್ರಿಪುರಾಸುರನ ಪತ್ನಿಗೆ ಪ್ರಸವದ ಸಮಯ ಹತ್ರ ಬಂದಾಗ ಒಂದು ಬಂಗಾರದಂತ ಮಗು ಹುಟ್ಟುತ್ತಂತೆ. ಆಗ ಆ ತ್ರಿಪುರಾಸುರರು ಆ ಮಗುನ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿಟ್ಟು ಆ ಒಂದು ಬೆಟ್ಟದ ಮೇಲೆ ಇಟ್ಟು ಬಂದ್ಬಿಡ್ತಾರಂತೆ. ಆದ್ರೆ ಆ ತಾಯಿ ಭಾರಕ್ಕೆ ಆ ಬೆಟ್ಟ ಹೊಡೆದು 7 ಬೆಟ್ಟಗಳಾಗುತ್ತಂತೆ. ಹೀಗೆ ಸಮಯ ಕಳೀತಾ ಕಳೀತಾ ದೇವಿ ತನ್ನ ಭಕ್ತರನ್ನ ಸಲಹೋದಕ್ಕೋಸ್ಕರ ಯುವತಿ ರೂಪದಲ್ಲಿ ಆ ಬೆಟ್ಟದಲ್ಲಿ ಕಾಣಿಸ್ಕೊಳ್ತಾಳಂತೆ. ಇನ್ನ ಅಲ್ಲಿಂದ ಈ ತ್ರಿಪುರಾಸುರರ ಸಂಹಾರ ನಡೆಯುತ್ತೆ. ಹೀಗೆ ದೇವಿ ಭೂಲೋಕದಲ್ಲಿ ನೆಲೆಸಿ ತನ್ನ ಭಕ್ತರ ಅಭೀಷ್ಟಗಳನ್ನ ಪೂರೈಸ್ತಾ ಬಂದಿದ್ದಾಳೆ. ಚೌಡೇಶ್ವರಿ ದೇವಿ ಅನ್ನೋ ಹೆಸರಲ್ಲಿ ಎಷ್ಟು ಶಕ್ತಿ ಇದೆ ಅಲ್ವಾ. ಇಲ್ಲಿ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ಇಲ್ಲಿ ಊಟದ ಅರೇಂಜ್ಮೆಂಟ್ಸ್ ಕೂಡ ಆಗಿತ್ತು. ಇನ್ನ ನಮ್ ಜೇನುಗೆ ಅಂತ ತಗೊಂಡಿದ್ದ ಡ್ರೆಸ್ ಇದಾಗಿತ್ತು. ಆದ್ರೆ ಈ ತರ ಡ್ರೆಸ್ಸಸ್ ಎಲ್ಲ ಮಕ್ಳಿಗೆ ಅಷ್ಟು ಇಷ್ಟ ಆಗಲ್ಲ. ಮ್ಯಾಕ್ಸಿಮಮ್ 1 ಅವರ್ ಹಾಕೊಂಡಿದ್ರೆ ಹೆಚ್ಚು ಈ ಬಟ್ಟೆನ. ಆದ್ರೆ ನಮ್ ಸಿಹಿಗೆ ಈ ತರ ಬಟ್ಟೆಗಳು ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇತ್ತು. ಅದಾದ್ಮೇಲೆ ಇಲ್ಲಿ ಕಳಶಗಳನ್ನ ಹೊತ್ತಿದ್ರು. ಈ ಕಳಶಗಳಲ್ಲಿ ಇರುವಂತ ನೀರನ್ನ ತಗೊಂಡ್ ಹೋಗಿ ಮೇಲ್ಗಡೆ ಮೇನ್ ಕಳಶ ಏನಿದೆ ಅದಕ್ಕೆ ಹಾಕಿ ಬರುವಂತ ವ್ಯವಸ್ಥೆ ಕೂಡ ಮಾಡಿದ್ರು. ಇನ್ನ ನಮ್ ಸಿಹಿಗೆ ಜೇನುಗೆ ಒಳ್ಳೆ ಟೈಮ್ ಪಾಸ್ ಆಗ್ತಾ ಇತ್ತು. ಇಲ್ಲಿ ಎಲ್ಲ ಮಕ್ಳೆಲ್ಲ ಬಂದಿದ್ರಲ್ಲ, ಹಾಗಾಗಿ. ಆದ್ರೂ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗಿತ್ತು. ಈ ಬಿಸಿಲಲ್ಲಿ ನಮ್ಗೆ ಒಂದ್ ಸ್ವಲ್ಪ ಟಯರ್ಡ್ ಅಂತ ಅನ್ಸುತ್ತೆ. ಅಂತದ್ರಲ್ಲಿ ಮಕ್ಳನ್ನ ಕೇಳ್ಬೇಕಾ. ಇನ್ನ ಈ ದೇವಸ್ಥಾನದಲ್ಲಿ ಸುಮಾರು ಜನ ಸೇರಿದ್ರು. ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ವಾಲ್ಗ, ಡೋಲು ಎಲ್ಲಾನು ಇತ್ತು. ತುಂಬಾ ವಿಜೃಂಭಣೆಯಿಂದಾನೇ ನಡೀತು. ನಾನು ನಿಮ್ಗೆ ದೇವಿ ಅಲಂಕಾರನ ತೋರ್ಸಿಲ್ಲ ಅಲ್ವಾ. ನೋಡಿ ಎಷ್ಟು ಕಳೆ ಇದೆ ದೇವಿ ಮುಖದಲ್ಲಿ. ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ನಮ್ಗೆ ಇವತ್ತಿನ ದಿನ ಇಲ್ಲಿ ಭಾಗವಹಿಸಿದ್ದು ತುಂಬಾನೇ ಬ್ಲೆಸ್ಡ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಆ ದೇವಿ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.